ಸಾಯಿರಾಮ್, ನಿಮಗೆಲ್ಲ ಸಪ್ರೇಮ ಪ್ರಣಾಮಗಳು. ಇಂದಿನ ಪ್ರೇಮ ಯಾತ್ರೆಗೆ ನಿಮಗೆ ಸ್ವಾಗತ. ಚಂದ್ರಲೇಔಟ್ ಸಮಿತಿಯ ಸಾಯಿ ಭಕ್ತರು ಹೊರಟಿರುವ ಎಂದು ಮರೆಯಲಾಗದ ಒಂದು ಸಾಧನಾ ಶಿಬಿರಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನಡೆಯಲಿರುವ ಪ್ರತಿಯೊಂದು ವಿಷಯವನ್ನ ನಿಮಗೆ ಪಿನ್ ಟು ಪಿನ್ ತೋರಿಸ್ತೀನಿ, ಬನ್ನಿ. ಎಸ್ ಸಾಯಿರಾಮ್, ನಾನು ನಿಮಗೆ ತಿಳಿಸಿದ ಹಾಗೆ ಇವತ್ತು ಕರ್ನಾಟಕದ ಬೆಂಗಳೂರಿನ ಚಂದ್ರಲೇಔಟ್ ಸಮಿತಿಯವರು ಒಂದು ಸಾಧನಾ ಶಿಬಿರಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಜೊತೆ ಸಮಿತಿಯ ಕನ್ವೀನರ್ ಶ್ರೀನಿವಾಸ್ ಮೂರ್ತಿ ಅವರಿದ್ದಾರೆ, ವಿಭೂತಿ ಸರ್ ಇದ್ದಾರೆ. ಇವರ ಜೊತೆ ಮಾತಾಡ್ತಾ ಈ ಬಸ್ಸಲ್ಲಿ ನಾವು ಮತ್ತೆ ನಿಮ್ಮನ್ನ ಮಂಡ್ಯದಲ್ಲಿ ಭೇಟಿ ಆಗ್ತೀವಿ. ಜೈ ಸಾಯಿರಾಮ್. ಸಾಯಿರಾಮ್, ಸಾಯಿರಾಮ್, ಸಾಯಿರಾಮ್. ನಿಮ್ಮೆಲ್ಲರಿಗೂ ನಾನು ಮಂಡ್ಯ ಕ್ಷೇತ್ರದ ಸತ್ಯಸಾಯಿ ಸೇವಾ ಕ್ಷೇತ್ರ ಮಂಡ್ಯ ಮಂದಿರಕ್ಕೆ ಎಲ್ಲರೂ ಬಂದು ತಲುಪಿದ್ದೀವಿ. ಬೆಂಗಳೂರಿನ ಸತ್ಯಸಾಯಿ ಸೇವಾ ಸಮಿತಿ ಚಂದ್ರಲೇಔಟ್ ಸಮಿತಿಯ ಒಂದು 50 ಜನ ಸಾಯಿ ಭಕ್ತರು ಮಂಡ್ಯ ಸತ್ಯಸಾಯಿ ಸೇವಾ ಕ್ಷೇತ್ರದ ಮಂದಿರದಲ್ಲಿ ಇವತ್ತು ಒಂದು ಸಾಧನಾ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ಕಂಪ್ಲೀಟ್ ಕಾರ್ಯಕ್ರಮವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನೇನು ಕಾರ್ಯಕ್ರಮ ನಡೆಯುತ್ತೆ, ನಮ್ಮ ಜೊತೆ ನೀವು ಇರುವಿರುತ್ತೆ, ಬನ್ನಿ, ವೆಲ್ಕಮ್. ಸತ್ಯಸಾಯಿ ಸೇವಾ ಕ್ಷೇತ್ರ ಮಂಡ್ಯ. ಸ್ವಾಮಿಯ ಪಾದಸ್ಪರ್ಶವನ್ನು ಕಂಡ ಈ ಸ್ಥಳ ತನ್ನದೇ ಆದ ಒಂದು ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಬಂದಿದೆ. ಆಗಿನ ಕಾಲದಲ್ಲಿ ಸಾಯಿ ಭಕ್ತರಾಗಿದ್ದ DC ತಹಸೀಲ್ದಾರ್ ಅವರ ಸಹಕಾರದೊಂದಿಗೆ ಒಂದು ಭವ್ಯವಾದ ಮಂದಿರ ನಿರ್ಮಾಣಗೊಂಡಿತು. ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಕಾರ್ಯಗಳನ್ನು ಭಗವಾನ್ ಬಾಬಾರವರ ಆಶೀರ್ವಾದದೊಂದಿಗೆ ಮಾನವ ಸೇವೆ ಮಾಧವ ಸೇವೆಯನ್ನು ಪಾಲಿಸಿಕೊಂಡು ಬಂದಿದ್ದಾರೆ. Bhagavan Sri Satya Sai Baba says, there is only one religion, the religion of love. There is only one caste, the caste of humanity. There is only one language, the language of the heart. There is only one God, He is omnipresent. ಎಸ್ ಸಾಯಿರಾಮ್, ಮಂಡ್ಯದಲ್ಲಿ ಸತ್ಯಸಾಯಿ ಸೇವಾ ಸಂಸ್ಥೆ ಚಂದ್ರಲೇಔಟ್ನ ಎಲ್ಲ ಸಮಿತಿ ಮೆಂಬರ್ಸು ಕೂಡ ಸೇರಿದ್ದಾರೆ. ಈಗ ನಗರ ಸಂಕೀರ್ತನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ನಗರ ಸಂಕೀರ್ತನೆ ಸ್ಟಾರ್ಟ್ ಆಗಿದೆ. ಅದರ ನಂತರ ಇಲ್ಲಿ ಸಭಾ ಕಾರ್ಯಕ್ರಮ, ಸತ್ಯಸಾಯಿ ಆರ್ಗನೈಸೇಷನ್ನ ಸಾಧನಾ ಶಿಬಿರ ವಿಸ್ತಾರವಾಗಿ ನಾನು ತಿಳಿಸ್ಕೊಡ್ತೇನೆ. ಸಾಯಿರಾಮ್. ಒಂದು ಸ್ವಾಮಿ ಕೋಟ್ ಹೇಳ್ತೇನೆ, ಸೇವೆ ಮತ್ತು ಸ್ವಾಮಿಯ ಮಿಷನ್ ಎಷ್ಟು ಇಂಪಾರ್ಟೆಂಟ್ ಒಂದು ಸಾಯಿ ಭಕ್ತರಿಗೆ ಅನ್ನೋದು. ದೋಸ್ ಹೂ ಆರ್ ಸರ್ವಿಂಗ್ ಇನ್ ಸ್ವಾಮೀಸ್ ಮಿಷನ್ ಆ್ಯಂಡ್ ಸ್ಪ್ರೆಡಿಂಗ್ ಸ್ವಾಮೀಸ್ ಮೆಸೇಜ್, ಐ ಎಂಬ್ರೇಸ್ ಯು ಟು ಮೈ ಹಾರ್ಟ್ ಆ್ಯಂಡ್ ಯುವರ್ ಸೋಲ್ ಶಲ್ ಬಿ ಲಿಫ್ಟೆಡ್ ಅಪ್. ಸ್ವಾಮಿ ಕುದಿಯಾಗಿದ್ದಾರೆ, ಸ್ವಾಮಿಯೇ ನಮ್ಮನ್ನು ಅಪ್ಕೊಂಡು ನಮ್ಮನ್ನು ಮೇಲೆ ಕೆತ್ತಾರೆ ಅಂತ ಭಗವಾನ್ ಶ್ರೀ ಸತ್ಯಸಾಯಿ ಹೇಳಿದ್ದಾರೆ.
श्रीसाईश्वरं सुन्दररूपं कनकाम्बरधरं करुणामूर्तिं सर्वजनप्रिय प्रेमस्वरूपं पुटपर्दीश्वर सत्यनारायणं ಇಷ್ಟೊತ್ತಿಗೆ ಗೆಸ್ ಮಾಡಬೇಕಿತ್ತು ಧಾರಾವಾಹಿ. ಬೆಳಿಗ್ಗೆ ಎದ್ದು ದೇವಿ ಅಧ್ಯಯನ ಓದ್ತಿದ್ದೆ. ಓದುವಾಗ ಅಕ್ಷರಗಳು ಇರ್ತಾ ಇತ್ತು. ಅಕ್ಷರಗಳ ಮಧ್ಯದಲ್ಲಿ ಸ್ವಾಮಿ ಕಾಣಿಸ್ತಿದ್ರು. ಅಕ್ಷರನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವಾಮಿ ಮುಖ ಕೂಡ ಚೆನ್ನಾಗೇ ಕಾಣಿಸ್ತಿತ್ತು. ಅಧ್ಯಾಯ ಪೂರ್ತಿ ಮುಗಿಯುವವರೆಗೂ ಸ್ವಾಮಿ ಮುಖ, ಅಕ್ಷರ ಎರಡೂ ಚೆನ್ನಾಗೇ ಕಾಣಿಸ್ತಿತ್ತು. ಒಂದು ದಿನ ಆದರೆ ಪರವಾಗಿಲ್ಲ, ನೆಕ್ಸ್ಟ್ ಡೇ ಓದ್ತಾ ಇದ್ರೆ ಅದು ಹಾಗೇ ಶುರುವಾಗ್ತಾ ಇತ್ತು. ಅದು ಹಂಗೇ ನೋಡಿ ದುರ್ಗಾ ಶ್ಲೋಕ ಓದಬೇಕಾದ್ರೆ ಸಾಕ್ಷಾತ್ ದೇವಿ ಕಾಣಬೇಕು. ದೇವಿ ಜಾಗದಲ್ಲಿ ನನಗೆ ಸ್ವಾಮಿ ಅರ್ಧನಾರೀಶ್ವರ ಥರ ಶಿವಶಕ್ತಿ ರೂಪದಲ್ಲಿ ದರ್ಶನ ಕೊಟ್ಟರು. ಅದನ್ನು ಇವತ್ತಿಗೂ ನಾನು ಆ ಒಂದು ದಸರಾ ಮರೆಯೋದಕ್ಕೆ ಆಗ್ತಾ ಇಲ್ಲ. ಬೆಂಗಳೂರಿಗೆ ಬಂದಮೇಲೆ ಸ್ವಾಮಿ ನಮ್ಮ ಮನೆಯಲ್ಲಿ ಅಷ್ಟೇ ಇರ್ತಿದ್ರು. ಆ್ಯಸ್ ಎ ಫ್ಯಾಮಿಲಿ ಕನೆಕ್ಟ್ ಆಗಿರಲಿಲ್ಲ. ಒಂದಿನ ಪೇರೆಂಟ್ಸು ಎಲ್ಲ ಪ್ರಶಾಂತ್ ನಗರ ಮಂದಿರಕ್ಕೆ ಹೋಗಿರ್ತಾರೆ. ಅಲ್ಲಿ ಭಜನೆ ಆದಮೇಲೆ ಶ್ರೀನಿವಾಸ್ ಸರ್ ಪರಿಚಯ ಆಗುತ್ತೆ. ಅವ್ರು ಹೇಳ್ತಾರೆ, ಹೀಗೆ ಚಂದ್ರಲೇಔಟ್ ಸಮಿತಿ ಇದೆ, ನಿಮ್ಗೆ ತುಂಬ ಹತ್ತಿರ ಆಗುತ್ತೆ. ಹಾಗೆ ಮತ್ತೆ ಕನೆಕ್ಟ್ ಆಗಿದ್ದೀವಿ. ಇಲ್ಲಿ ಜಾಯಿನ್ ಆದ್ಮೇಲೆ ಮತ್ತೆ ನಾನು ಹಾಸ್ಪಿಟಲ್ ಸೇವಾಗೆ ಹೋಗಿದ್ದು. ಹಾಸ್ಪಿಟಲ್ ಸೇವಾಗೆ ಹೋದಾಗ ಒಂದು ವಾರದಿದ್ದೆ. ಅದೇನಂತ ಗೊತ್ತಿಲ್ಲ ನನಗೆ. ಬರೀ ಕಣ್ಣಲ್ಲಿ ನೀರು ಹಾಕಿದ್ದೀನಿ. ಏನಂದರೆ, ಸ್ವಾಮಿ ನಾನೇನು ಸೇವೆ ಮಾಡಬೇಕು ಅಂತ. ಜಯ ಅಂತ ಅಕ್ಕ ಇದ್ರು. ಅದು ಏನು ಅಂತ ಗೊತ್ತಿಲ್ಲ ನನಗೆ. ಅವ್ರು ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ನೀನು ಸೇವೆಗೆ ಬರ್ತೀಯಾ ಅಂತ ಕೇಳಿದ್ರು. ಎಲ್ಲ ಸ್ವಾಮಿ ಅನುಗ್ರಹ ಅಷ್ಟೇ. ನನಗೆ ಒಂದು ವಾರದಲ್ಲಿ ಕರೆಸ್ಕೊಂಡಿದ್ದಾರೆ. ಹತ್ತೊಂಬತ್ತು 1974ರಲ್ಲಿ 2 ಕಾರಲ್ಲಿ ನಮ್ಮ ಕುಟುಂಬದವರು ಎಲ್ಲ ಸೇರಿ ತಿರುಪತಿಗೆ ಹೋಗಿದ್ವಿ. ಹೋಗಿ ಬರುವಾಗ ಮಧ್ಯರಾತ್ರಿ ಮುಳುಬಾಗಿಲ ಹತ್ತಿರ ಒಂದು ಕಾರು ಕೆಟ್ಟೋಯ್ತು. ಅಲ್ಲಿಂದ ನಾವು 7 ಜನ ಒಂದೇ ಕಾರಲ್ಲೇ ಪ್ರಯಾಣ ಮಾಡಬೇಕಾಯಿತು. ಸ್ವಲ್ಪ ದೂರ ಬಂದ ಮೇಲೆ ಡ್ರೈವರ್ ನಿದ್ದೆ ಮಾಡಿದ. ನಿದ್ದೆ ಮಂಪರಲ್ಲಿ ಒಂದು ಮರಕ್ಕೆ ಗುದ್ದುಬಿಟ್ಟ. ಆಗ ಮುಂದ್ಗಡೆ ಕೂತ ನಾನು ಕಾರ್ ಗ್ಲಾಸ್ ಪೀಸೆಲ್ಲ ತಾಗ್ಬಿಟ್ಟು ತುಂಬ ಇಂಜುರಿ ಆಗಿ ಅನ್ಕಾನ್ಸಿಯಸ್ ಆಗಿಬಿಟ್ಟೆ. ನನಗೆ ಪ್ರಥಮ ಚಿಕಿತ್ಸೆಗೆ ಅಲ್ಲೇ ಪಕ್ಕದಲ್ಲಿರೋ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಅಲ್ಲಿ ಆಗಲ್ಲ ಅಂದಮೇಲೆ KC ಜನರಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಅಲ್ಲಿಯೂ ಆಗಲ್ಲ ಅಂದಮೇಲೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಅಲ್ಲಿ ಡಾಕ್ಟರ್ ಚಂದನ್ ಅಂತ. ಬೆಳಗ್ಗೆ 5:45ಗೆ ಆಪ್ರೇಷನ್ ಕರ್ಕೊಂಡು ಹೋದರು. ರಾತ್ರಿ 9 ಗಂಟೆವರೆಗೂ ಆಪ್ರೇಷನ್ ಮಾಡಿದ್ದಾರೆ. ಯಾವುದೋ ಒಂದು ಶಕ್ತಿ ನನ್ನ ಕಡೆಯಿಂದ ನಿಮಗೆ ಆಪ್ರೇಷನ್ ಮಾಡಿಸಿದೆ ಅಂತ ಡಾಕ್ಟರ್ ಹೇಳ್ತಾಯಿದ್ರು. ಸ್ವಾಮಿ ಅನುಗ್ರಹದಿಂದ
ಬದುಕೊಡ್ದು ನಾನು ನಿಮ್ಮ ಮುಂದೆ ಇದ್ದೀನಿ. ಆಮೇಲೆ 31 ದಿವಸ ವಿಕ್ಟೋರಿಯಾ ಹಾಸ್ಪಿಟಲ್ಲಿದ್ದೆ. ಮತ್ತೊಮ್ಮೆ ಕಣ್ಣು ಎಲ್ಲ ಚೆಕಪ್ ಆದಮೇಲೆ ನನ್ನನ್ನು ಡಿಸ್ಚಾರ್ಜ್ ಮಾಡಿದರು. ಸ್ವಾಮಿ ಯಾವಾಗ ಹೇಳ್ತಾರೆ, ನಮ್ಮಲ್ಲಿ ಅಂತ ಅಡಾಪ್ಟೇಷನ್ ಬರಬೇಕು, ಸಮಿತಿಗೆ ಜನ ಕರ್ಕೊಂಡು ಬರಬೇಕು, ಏನು ಮಾಡೋಣ. ಇವತ್ತು ನಾನು ರವಿ ಅವರು ನೋಡಿದೆ, ಏನು ಮಂದಿರ, ಮಂಡ್ಯ ಮಂದಿರದಲ್ಲಿ ನೀವು ನೋಡ್ಬೇಕಂದ್ರೆ ರವಿ ಅವರು ಒಮ್ಮೆ ನನಗೆ ಎಲ್ಲಿ ಪ್ರೆಸಿಡೆಂಟ್ ಅವ್ರು ನೋಡ್ಬೇಕಿತ್ತು, ಎಲ್ಲಿ ಕೊನೆಗೂ ಪ್ರತ್ಯಕ್ಷ ಮಾಡ್ತಾರೆ. ಹೌದಲ್ಲ, ಅವ್ರನ್ನ ನೋಡ್ಬೇಕು. ಆ ವ್ಯಕ್ತಿಯನ್ನು ನೋಡಿದಾಗ ಆ ಆತಿಥ್ಯ, ಅವರ ಮುಖದಲ್ಲಿರುವ ಭಾವನೆ, ಇಲ್ಲಿ ಯಾವ ತರ ನಡ್ಕೊಂಡಿದ್ದಾರೆ, ಹೇಗೆ ಆದರೆ ಆ ಸತ್ಕಾರ ಮಾಡ್ತಾರೆ, ಈ ಮಂದಿರವನ್ನು ಎಷ್ಟು ಸುಂದರವಾಗಿಟ್ಟಿದ್ದಾರೆ, ಸ್ವಾಮಿ ಮುಂದೆ ಇದ್ದಾರೆ. ಇದು ಅನುಭವ ಬರೆದು ಆ ವ್ಯಕ್ತಿಯನ್ನು ನೋಡಿದಾಗ ಪ್ರತಿ ಬಾರಿಯೂ ಸ್ವಾಮಿ ಅದು ಮಾಡಿದ್ರು. ಸ್ವಾಮಿಯನ್ನು ನೋಡ್ಬೇಕಂದ್ರೆ ರವಿಯವರು ನೋಡಿ, ಸಿ ದ ರಿಫ್ಲೆಕ್ಷನ್. ಸ್ವಾಮಿ ಅವರು ಒಳಗಡೆ ಇದ್ದಾರೆ, ಅದನ್ನು ನೋಡಿದಾಗ ಭಾವನೆ ಬರ್ತಾರ, ಅದು ದಟ್ ಈಸ್ ಅಡಾಪ್ಟೇಷನ್. ಸಾಯಿರಾಮ್. ಕರ್ನಾಟಕದ ಎಲ್ಲ ಸಾಯಿ ಭಕ್ತರಿಗೂ ಸಪ್ರೇಮ ಪ್ರಣಾಮಗಳು. ನಾನು ನಿಮಗೆ ಮಂಡ್ಯ ಸಮಿತಿಗೆ ಕರ್ಕೊಂಡು ಬಂದೆ. ಈ ಸಮಿತಿಯಲ್ಲಿ ಕಾರ್ಯಕ್ರಮಗಳು, ಸಾಧನಾ ಶಿಬಿರ ಹೇಗೆ ನಡೆಯಿತು ಎಲ್ಲವನ್ನೂ ನೋಡಿದ್ದೀರ ನೀವು. ಬರುವಾಗ ಎಲ್ಲ ಸಾಯಿ ಭಕ್ತರು ಒಂದು ಸಮಿತಿಯಿಂದ ಇದ್ದರು, ಆದರೆ ಹೊರಡುವಾಗ ಒಂದು ಫ್ಯಾಮಿಲಿ ಆಗಿದ್ದಾರೆ. ಸತ್ಯಂ. ಸಾಯಿರಾಮ್. ಕರ್ನಾಟಕದ ಎಲ್ಲ ಸಾಯಿ ಭಕ್ತರಿಗೂ ಸಪ್ರೇಮ ಸಾಯಿರಾಮ್ ಪ್ರಣಾಮಗಳು. ನಾನು ನಿಮಗೆ ಮಂಡ್ಯ ಸಮಿತಿ ಕರ್ಕೊಂಡು ಬಂದೆ. ಮಂಡ್ಯ ಸಮಿತಿಯಲ್ಲಿ ಚಂದ್ರಲೇಔಟ್ ಸಮಿತಿಯವರ ಶಿಬಿರ ಯಾವ್ಯಾವ ತರ ನಡೀತು ಪ್ರತಿಯೊಂದನ್ನು ವಿವರಿಸಿ. ಇಲ್ಲಿ ಮಂಡ್ಯದ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ರವಿ ಅವರು ನನ್ನ ಜೊತೆ ಇದ್ದಾರೆ. ಸರ್ ರವಿ ಸರ್. ಸಾಯಿರಾಮ್ ಸರ್ ರವಿ ಸರ್, ಇಲ್ಲಿ ಈ ಸಮಿತಿ ಸ್ಥಾಪನೆ ಆದಾಗ ಆ ಕಾಲದಲ್ಲಿ ಸ್ವಾಮಿ ಖುದ್ದಾಗಿ ಇಲ್ಲಿ ಬಂದಿರಂತ ನೀವು ಹೇಳಿದಿರಿ. ಅದು ಒಂದೇ ಒಂದು ನಿಮಿಷದಲ್ಲಿ ನನಗೆ ಯಾವ ರೀತಿ ಸ್ವಾಮಿಯ ಬಂದ ಸಂದರ್ಭ ಹೇಗಿತ್ತು ಸ್ವಲ್ಪ ಹೇಳ್ತೀರಾ? ಸರ್, ಸ್ವಾಮಿ ಮಂಡ್ಯಕ್ಕೆ 1967ನೇ ಇಸ್ವಿಲಿ ಇಲ್ಲಿಗೆ ಸ್ವಾಮಿಯ ಭಕ್ತರಾದಂತ ಜಿ ಪುಟ್ಟಸ್ವಾಮಿ ಅವರಂತ ಆಗ ಜಿಲ್ಲಾಧ್ಯಕ್ಷರಾಗಿದ್ರು. ಅವರು ಇಲ್ಲಿಗೆ ಸ್ವತಃ ಅವರ ಕಾರ್ನಲ್ಲೇ ಸ್ವಾಮಿನ ಕರ್ಕೊಂಡು ಬಂದು ಅವತ್ತು ಮಂಡ್ಯದಲ್ಲಿ ಬಹಳ ಮಂಡ್ಯ ಅಂದ್ರೆ ರೈತರ ಒಂದು ಜಿಲ್ಲೆ, ಎಲ್ಲ ಇಡೀ ರೈತರೆಲ್ಲ ಅವತ್ತು ಬಸ್ಸು, ಕಾರು, ಸ್ಕೂಟ್ರು ಆ ವ್ಯವಸ್ಥೆ ಇರಲಿಲ್ಲ. ಎಲ್ಲ ಎತ್ತಿನ ಗಾಡಿಯಲ್ಲಿ ಬಂದು ಸುಮಾರು ಲಕ್ಷಾಂತರ ಜನ ಒಂದು ವಿಶೇಷ ಕ್ರೀಡಾಂಗಣ ಅಂತಿದೆ, ಅಲ್ಲಿ ಸೇರಿ ಸ್ವಾಮಿಯ ಆಶೀರ್ವಾದ ಪಡ್ಕೊಂಡು ಅವರು ಸ್ವಾಮಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರಂತೆ. ಆವಾಗ ಸ್ವಾಮಿಗೆ ನಮ್ಮ ಮಂಡ್ಯ ಜಿಲ್ಲಾ ಭಕ್ತರು ಸ್ವಾಮಿ ನಮಗೊಂದು ನೆಲೆ ಬೇಕು, ಒಂದು ಭಜನೆ ಮಾಡೋಕೆ ಒಂದು ಸ್ಥಳ ಬೇಕು ಅಂತ ಕೇಳ್ಕೊಂಡ್ರಂತೆ. ಆಗ ಸ್ವಾಮಿ ಈ ದಿಕ್ಕಲ್ಲಿ ಹೀಗಂತೆ ತೋರಿಸಿದ್ರಂತೆ. ಇದು ಅವತ್ತು ಅಪವಿತ್ರವಾದ ಸ್ಥಳ ಇದು. ಇವತ್ತು ಸ್ವಾಮಿ ನಾವು ಇವತ್ತು ಮಂದಿರ ಕಟ್ಟಿ ಪವಿತ್ರ ಆ ಟೈಮಲ್ಲಿ ಅಧ್ಯಕ್ಷರು ಇದ್ದಂತರು ಅಥವಾ ಈ ಏನಂತಾರೆ ಈ ಇಲ್ಲಿ ಜಿಲ್ಲಾಧ್ಯಕ್ಷರು ಇದು ಎಲ್ಲರೂ ಅವರು ಇದ್ರು, ಒಂದು ಪವರ್ ಅದು ಒಂದು ಸ್ವಾಮಿಯ ಒಂದು ಸಂಕಲ್ಪ, ಸ್ವಾಮಿ ಆಶೀರ್ವಾದ ಏನಂತಂದ್ರೆ ಮಂಡ್ಯ ಜಿಲ್ಲಾ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಜಿಲ್ಲಾಧ್ಯಕ್ಷರು ಕೂಡ ಜಿ ಪುಟ್ಟಸ್ವಾಮಿ ಅಂತ, ನಗರಸಭಾ ಅಧ್ಯಕ್ಷರು ಕೂಡ ಅವರೇ ಜಿ ಪುಟ್ಟಸ್ವಾಮಿ ಅಂತ, ಕಮಿಷನರು ನಗರಸಭಾ ಕಮಿಷನರು ಕೂಡ ಅವ್ರ ಹೆಸರು ಮರ್ತಿದ್ದೀನಿ, ಅವರು ಕೂಡ ಸ್ವಾಮಿ ಭಕ್ತರು. ಮತ್ತೆ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಸ್ವಾಮಿಯ ಭಕ್ತರಂತೆ. ಅವಾಗ ಅಪ್ರೂವಲ್ ಮಾಡಿದ್ರಂತೆ ಸರ್. ಇದನ್ನ ಬಹಳ ಸಂತೋಷ ವಿಷಯ ಸರ್. ಯಾಕಂದ್ರೆ ಸ್ವಾಮಿಯ ಒಂದು ಸಂಕಲ್ಪದಿಂದ ಒಂದು ಅದ್ಭುತವಾದ ಮಂದಿರ ಇಲ್ಲಿ ತಲೆ ಅಂತ ನಿಂತಿದೆ. ಇದನ್ನ ನೋಡಿದಾಗಲೇ ತುಂಬಾ ಖುಷಿ ಆಯ್ತು. ಇವತ್ತು ಈ ಚಂದ್ರಲೇಔಟ್ ಸಮಿತಿಯವರು ಬಂದರೆ ಎಲ್ರಿಗೂ ನೀವು ತುಂಬಾ ಚೆನ್ನಾಗಿ ಉಪಚಾರ ಮಾಡಿದ್ದೀರಾ. ಈ ಸಮಿತಿ ಇಲ್ಲಿ ಇದನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಇನ್ನು ಮುಂದೆ ಕೂಡ ಇದೇ ರೀತಿಯಿಂದ ಒಳ್ಳೆ ರೀತಿಯಿಂದ ನಡೀಲಿ. ಕರ್ನಾಟಕದ ಮೂಲೆಯಲ್ಲಿ ಜನ ಬಂದು
ಈ ಮಂಡ್ಯದ ಒಂದು ಏನು ಸಮಿತಿ ಅಥವಾ ಮಂದಿರ ಹೇಗಿದೆ ಅಂತ ಬಂದು ಜನ ನೋಡ್ಕೊಂಡು ಹೋಗ್ಲಿ. ಸೊ ನಿಮ್ಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ರವಿ ಸರ್ ಕೂಡ ನಾನು ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕರ್ನಾಟಕ ಜನತೆಗೆ ಮತ್ತೊಂದು ಮಂದಿರದೊಂದಿಗೆ ನಿಮ್ಗೆ ಮತ್ತೊಮ್ಮೆ ನಾನು ನಿಮ್ ಜೊತೆ ಭೇಟಿ ಆಗ್ತಿದ್ದೀನಿ. ಜೈ ಸಾಯಿರಾಮ್. ಸಾಯಿರಾಮ್ ಸಾಯಿರಾಮ್ ಸಾಯಿರಾಮ್. परती वाले